ಸ್ನೇಹಿತರೆ, ನಿಮ್ಗೆಲ್ರಿಗೂ ಗೊತ್ತಿದೆ, ಒಂದು ಆಸ್ಪತ್ರೆ ಅಥವಾ ಒಂದು ವೈದ್ಯಕೀಯ ಸೇವೆ ಅಂದರೆ ಯಾರೇ ಒಬ್ಬರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸೇವೆಯನ್ನು ತಗೊಳ್ಬೇಕಾದ್ರೆ ನೀವು ಆಸ್ಪತ್ರೆಗೆ ಹೋಗಿರ್ತೀರ, ಹೋದಾಗ ನೀವು ಬರೀ ಡಾಕ್ಟ್ರನ್ನ ನೋಡ್ತೀರಿ, ಡಾಕ್ಟ್ರಿಗೆ ಮಾತ್ರ ನೀವು ಕಾನ್ಸಂಟ್ರೇಟ್ ಮಾಡ್ತೀರಿ. ಆದರೆ ನಿಮ್ಮನ್ನು ಒಳಗಡೆ ಹೋದಾಗ ವಿಚಾರಿಸಿದವರು ಅಥವಾ ಎಮರ್ಜೆನ್ಸಿ ಇದ್ದಾಗ ವೀಲ್ ಚೇರಲ್ಲಿ ತಳ್ಕೊಂಡು ಹೋಗುವಂಥವರು ಅಥವಾ ಎಮರ್ಜೆನ್ಸಿ ಆದಾಗ ಆಂಬುಲೆನ್ಸನ್ನು ಓಡಿಸ್ಕೊಂಡು ಹೋಗುವಂಥ ಡ್ರೈವರ್ಗಳು ಅಥವಾ ಎಲೆಕ್ಟ್ರಿಕಲ್ ಮೇಂಟೆನೆನ್ಸ್ ಮಾಡುವಂಥ ಎಲೆಕ್ಟ್ರಿಕಲ್ ಮೇಂಟೆನೆನ್ಸ್ ಕಾಣಿಸಲ್ಲ ನಿಮಗೆ, ಅಥವಾ ನಿಮಗೆ ಕಸ ಗುಡಿಸಿ ಕ್ಲೀನ್ ಮಾಡುವಂಥ ಅಥವಾ ಹೌಸ್ ಕೀಪಿಂಗ್ ವ್ಯವಸ್ಥೆಯಲ್ಲಿ ಕೆಲಸ ಮಾಡುವಂಥ ಆಯಗಳು, ದಾದಿಯರು ನಮ್ಗೆ ಕಾಣಿಸೋದಿಲ್ಲ. ಅದೇ ರೀತಿ ನಿಮ್ಗೆ ಒಳಗಡೆ ಹೋದಾಗ ನಿಮಗೆ ವೆಲ್ಕಮ್ ಮಾಡಲಿಕ್ಕೆ ಸ್ವಾಗತ ಕೋರರು ಅಥವಾ ರಿಸೆಪ್ಷನ್ ಅಂತ ಏನು ಹೇಳ್ತೀವಿ ಅವ್ರನ್ನು ನಾವು ನೋಡ್ತೀವಿ. ಅದೇ ರೀತಿ ನರ್ಸಸ್ ಇರ್ಬೋದು, ಒಂದು ಎಕ್ಸ್ರೇಯ ಡಿಪಾರ್ಟ್ಮೆಂಟಲ್ಲಿ ಎಕ್ಸ್ರೇ ತೆಗೆಯುವಂಥ ಎಕ್ಸ್ರೇ ಡಿಪಾರ್ಟ್ಮೆಂಟಲ್ಲಿ ಇರ್ಬೋದು, ರೇಡಿಯೋಗ್ರಾಫರ್ ಇರ್ಬೋದು, ಅಥವಾ ಔಷಧಿಯಾಲಯಲ್ಲಿ ಔಷಧಿ ಕೊಡುವಂಥ ಸಿಬ್ಬಂದಿಗಳಿರ್ಬೋದು. ಆಪರೇಷನ್ ಥಿಯೇಟ್ರಿಗೆ ಹೋದಾಗ ನಮ್ಮನ್ನು ಪ್ರಿಪೇರ್ ಮಾಡೋದಕ್ಕಿರುವಂಥ ಎಲ್ಲ ಸಿಬ್ಬಂದಿ ವರ್ಗ ಇರ್ಬೋದು, ಸರ್ಜರಿಗೆ ಅಸಿಸ್ಟ್ ಮಾಡುವಂಥ ಆಪರೇಷನ್ ಥಿಯೇಟ್ರ್ ಟೆಕ್ನಿಷಿಯನ್ ಇರ್ಬೋದು, ICUಗೆ ಹೋದಾಗ ವೆಂಟಿಲೇಟರ್ನ ಹ್ಯಾಂಡಲ್ ಮಾಡ್ತಕ್ಕಂಥ ವೈದ್ಯರ ಜೊತೆಗೆ ಅನಸ್ಥೀಸಿಯಾ ಟೆಕ್ನಿಷಿಯನ್ಗಳಿರ್ಬೋದು, ಅಲ್ಲಿರ್ತಕ್ಕಂಥ ICU ನರ್ಸ್ಗಳಿರ್ಬೋದು. ಅದೇ ರೀತಿ ನಿಮ್ಗೆ ಗೊತ್ತಿರೋದು 40ರಿಂದ 50ಕ್ಕೂ ಹೆಚ್ಚು ಡಿಪಾರ್ಟ್ಮೆಂಟ್ಗಳು ಒಂದು ದೊಡ್ಡ ಆಸ್ಪತ್ರೆ ಸಂಸ್ಥೆಗಳಲ್ಲಿ ಕಾಣ್ಬೋದು. 10 ವರ್ಷ 100 ವರ್ಷಗಳಿಂದ ಹಳ್ಳಿಯಲ್ಲಿ PHC ಏನಂದ್ರೆ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರದಲ್ಲಿ ಕೆಲಸ ಮಾಡೋರು ಇರ್ತಾರೆ, ಅಥವಾ ಒಂದು ಪ್ರೈವೇಟ್ ಕ್ಲಿನಿಕಲ್ಲಿ ಕೆಲಸ ಮಾಡುವಂಥವ್ರು ಇರ್ತಾರೆ. 100 ವರ್ಷಗಳಿಂದ ಅವರು ಜನರ ಸೇವೆಯಲ್ಲಿ ತೊಡಗಿಸ್ಕೊಂಡಿರ್ತಾರೆ. ಅದೇ ರೀತಿ ನಾವು ಒಂದು 50 ಆತ್ಮೀಯರೇ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವಕ ಸಂಘ ಯಳವಂತಿಗೆ ವತಿಯಿಂದ ಏನು ಯಳವಂತಿಗೆ ಗ್ರಾಮದಲ್ಲಿ ಸುಮಾರು 10 ಅಡಿ ಎತ್ತರದಲ್ಲಿರ್ತಕ್ಕಂಥ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೂರ್ತಿಯನ್ನು ಕೂಡಿಸಿದ್ದಾರೆ. ಅದು ಅತ್ಯಂತ ವಿಜೃಂಭಣೆಯಾಗಿ ಉದ್ಘಾಟಿಸಬೇಕಂತಕ್ಕಂಥ ನಿಟ್ಟಿನಲ್ಲಿ ದಿನಾಂಕ 10/11/2025 ಸೋಮವಾರದಂದು ಮೂರ್ತಿ ಅನಾವರಣ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ. ಅದರ ಜೊತೆಗೆ ದಾಸಶ್ರೇಷ್ಠ ಭಕ್ತ ಕನಕದಾಸರ 538ನೇ ಜಯಂತ್ಯೋತ್ಸವವನ್ನು ಸಹ ಅವತ್ತು ದಿವಸ ಆಚರಣೆ ಮಾಡಬೇಕಂತಕ್ಕಂಥ ನಿಟ್ಟಿನಲ್ಲಿ ಇಟ್ಕೊಂಡಿದ್ದಾರೆ. ಜೊತೆಗೆ ಸಮಾಜದ ಧಾರ್ಮಿಕ ಕೇಂದ್ರದ ದೇವಸ್ಥಾನವಾಗಿರುವಂಥ ಬೀರಲಿಂಗೇಶ್ವರ ಮತ್ತು ಮಾಳಿಂಗರಾಯ ದೇವರ ಪಲ್ಲಕ್ಕಿ ಉತ್ಸವವನ್ನು ಸಹ ಇಟ್ಕೊಂಡಿದ್ದಾರೆ. ಮತ್ತು ದಕ್ಷಿಣ ಮತಕ್ಷೇತ್ರದ ಶಾಸಕರ ಅನುದಾನದಲ್ಲಿ ಬೀರಲಿಂಗೇಶ್ವರ ಭವನ ಅಡಿಗಲ್ಲು ಸಮಾರಂಭವನ್ನು ಅವತ್ತಿನ ದಿವಸ ಇವು 4 ಪ್ರೋಗ್ರಾಮ್ ಮತ್ತು ಅದ್ರ ಜೊತೆಗೆ ಪೂಜ್ಯರಿಗೆ ತುಲಾಭಾರ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಅಂತಕ್ಕಂಥದ್ದು. ಏನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರು ಹುಟ್ಟಿದರೆ ಸ್ವಾತಂತ್ರ್ಯೋತ್ಸವ, ಗಲ್ಲಿಗೇರಿಸಿದರೆ ಜನವರಿ 25 ಅಂತಕ್ಕಂಥ ಮಹಾನ್ ದೇಶಭಕ್ತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿ ಅನಾವರಣ ಮಾಡಬೇಕು ಅಂತಕ್ಕಂಥ ಹಲವಾರು ದಿನಗಳ ಇಚ್ಛೆ ಮತ್ತು ಆ ಗ್ರಾಮದ ಒಂದು ಆಶೆ ಆಗಿತ್ತು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಾಗಿ ಆಚರಣೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸುಮಾರು 1 ರಿಂದ 1.5 ತಿಂಗಳ ಹಿಂದನೆ ಸನ್ಮಾನ್ಯ ಶ್ರೀ ಅಲ್ಲಂಪ್ರಭು ಪಾಟೀಲ್ ಶಾಸಕರ ಒಂದು ನೇತೃತ್ವದಲ್ಲಿ ಮಾನ್ಯ ಶ್ರೀ ಕಲಬುರಗಿ ಜಿಲ್ಲಾ